ಗೋಕರ್ಣ ಆತ್ಮಲಿಂಗದ ಕತೆ ನೋಡ್ಕೊಬರೋಣ ಬನ್ನಿ. ನಾವು ಹಂಗೆ ದರ್ಶನ ಮಾಡ್ದ ಅಂತ ದೇವಸ್ಥಾನ ಒಳಗಡೆ ಹೊರಟ್ವಿ. ಹಂಗೆ ಸೂರ್ಯದೇವನ ದರ್ಶನ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಹೊರಟ್ವಿ. ಜನ ಜಾಸ್ತಿ ಇಲ್ದಿರೋ ಕಾರಣ ಬೇಗನೆ ದರ್ಶನ ಆಗೋಯ್ತು. ಇದೇ ನೋಡಿ ದೇವಸ್ಥಾನ ಸ್ವರ್ಣರಥ. ಶಿವನ್ ಫ್ಯಾಮಿಲಿ ಅವರೆಲ್ಲ ಒಂದೇ ಕಡೆ ಕೂತಿದ್ರು. ಇವ್ರನ್ನ ನೋಡ್ಕೊಂಡು ನಾವು ಹಂಗೆ ಪ್ರಸಾದ ಕಡೆ ಕಣ್ಣು ಕೂತ್ಕೊಂಡು ಪ್ರಸಾದ ತಿನ್ಕೊಂಡು ಸೀದಾ ನಾವು ಹೋಗಿದ್ದೆ ಗೋಪುರದ ಮೇಲ್ಗಡೆ ವಿಸಿಟ್ ಹಾಕೊಂಬರೋಣ ಅಂತ. ಕೊನೆಗೂ ಲೈನಿಗೆ ನಿಂತ್ಕೊಂಡು 20 ರೂಪಾಯಿ ಕೊಟ್ಟೆ ಟಿಕೆಟ್ ತೊಗೊಂಡ್ವಿ. ಕೊನೆಗೂ 18ನೇ ಮಾಡಿಗೆ ಹೋಗೋಕ್ಕೆ ರೆಡಿ ಆದ್ವಿ. ಮೇಲ್ಗಡೆ ಹೋಯ್ತದಂಗೆ ಯಾಕೋ ಪುಕ್ಕ ಪುಕ್ಕ ಅಂತಿತ್ತು. ಮೇಲ್ಗಡೆ ಬಂದು ನೋಡಿದ್ಮೇಲೆ ಏನೂ ಅನಿಸ್ಲಿಲ್ಲಪ್ಪ. ವ್ಯೂ ನೋಡ್ಕೊಂಡು ಆರಾಮಾಗಿ ಕಳೆದೋಗ್ಬಿಟ್ವಿ. ಕರ್ನಾಟಕದಲ್ಲಿ ಇದೊಂದೇ ದೇವಸ್ಥಾನದಲ್ಲಿ ಈ ಥರ ಫೆಸಿಲಿಟಿ ಇರೋದು. ಗೋಪುರದ ಮೇಲೆ ಹೋಗ್ಬೋದು ಪ್ರವಾಸಿಗಳು. ಗೋಪುರದ ಮೇಲಿಂದ ಸುತ್ತ ವ್ಯೂ ನೋಡ್ತಾ ಇದ್ರೆ ಸ್ವರ್ಗ ಅನ್ನೋ ಫೀಲ್ ಆಯ್ತಿತ್ತು. ಅಲ್ಲಿಂದ ನಾವು ಹಂಗೆ ಸೀದಾ ಹೊರಟಿದ್ದೇನೆ. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗ ಹೇಗೆ ಪ್ರತಿಷ್ಠಾಪನೆ ಅಂತ ನೋಡೋಕ್ಕೆ ಬನ್ನಿ. ಅದ್ರ ಬಗ್ಗೆ ಒಂದು ಸಣ್ಣ ಕಥೆ ಇದೆ, ಲೈಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರಾಹ್ಮಣರಲ್ಲೇ ಶ್ರೇಷ್ಠವಾದ ಬ್ರಾಹ್ಮಣ ಅಂತಂದರೆ ಅದು ರಾವಣ ಅಂದರೆ ತಪ್ಪಾಗಲ್ಲ. ರಾವಣ ಘೋರ ತಪಸ್ಸನ್ನು ಮಾಡಿ ಶಿವನ ಆತ್ಮಲಿಂಗವನ್ನು ಬೇಡ್ಕೊತಾನೆ. ರಾವಣನ ಭಕ್ತಿಗೆ ಮೆಚ್ಚಿದಂಥ ಶಿವ ತನ್ನ ಆತ್ಮಲಿಂಗನ ಕೂಡ ಒಪ್ಕೋತಾರೆ. ಹಾಗೆ ನಮ್ಮ ಶಿವ ಕೂಡ ಒಂದು ಕಂಡೀಷನ್ ಹಾಕ್ತಾರೆ, ಇದನ್ನು ನೀನು ಎಲ್ಲಿ ಇಡ್ತೀಯೋ ಅಲ್ಲೇ ಇದು ಪ್ರತಿಷ್ಠಾಪನೆ ಆಗುತ್ತೆ ಅಂತ. ಆ ಷರತ್ತನ್ನೆಲ್ಲ ಒಪ್ಪಿ ರಾವಣ ಆತ್ಮಲಿಂಗ ತೊಗೊಂಡೋಗ್ತಾ ಇರ್ತಾರೆ. ಸಾಯಂಕಾಲ ಆಗಿದ್ದರಿಂದ ಅವರು ಸಂಧ್ಯಾ ವಂದನೆ ಮಾಡಬೇಕಾಗಿರುತ್ತೆ. ಶಿವನ ಆತ್ಮಲಿಂಗನ ಕೆಳಗಿಡುವಾಗಿಲ್ಲ ಅಂತ ಸುತ್ತ ಹುಡುಕ್ತಾ ಇರ್ತಾರೆ, ಯಾರ ಕೈಲಿ ಕೊಡೋದು ಇದನ್ನು ಅಂತ. ಅಷ್ಟರಲ್ಲಿ ರಾವಣನ ಕಣ್ಣಿಗೆ ಒಬ್ಬರು ಅಸೌಮಿಸ್ತಿದಂಥ ಹುಡುಗ ಕಾಣ್ತಾರೆ. ಆ ಹುಡುಗನ್ನ ಕರೆದು ಈ ಲಿಂಗನ ಇಟ್ಕೊಂಡಿರೋ ನಾನು ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಇದನ್ನು ಕೆಳಗಿಡಬೇಡ ಅಂತ ಹೇಳಿ ಕೂಡ ಹೋಗ್ತಾರೆ. ಲಿಂಗದ ಭಾರ ಜಾಸ್ತಿ ಇದ್ದಿದ್ದ ಕಾರಣ ಆ ಹುಡುಗ ಕೂಡ ರಾವಣಂಗೆ ಹೇಳ್ತಾನೆ, ನಾನು 3 ಸತಿ ರಾವಣ ಅಂತ ಕೂಗ್ತೀನಿ, ಅಷ್ಟರಲ್ಲಿ ನೀನು ಬರಲಿಲ್ಲ ಅಂತಂದರೆ ನಾನು ಇದನ್ನು ನೆಲಕ್ಕಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ರಾವಣ ಸಂಧ್ಯಾ ವಂದನೆಗೆ ಹೊರಡ್ತಾರೆ. ಆ ಹುಡುಗಂಗೆ ಲಿಂಗದ ಭಾರ ತಡೆಯೋಕ್ಕಾಗ್ತಾರಲ್ಲ, ರಾವಣ ಅಂತ 3 ಸತಿ ಕೂಗ್ತಾರೆ. ನಮ್ಮ ರಾವಣ ಅವರು ಸಂಧ್ಯಾ ವಂದನೆಯಲ್ಲಿ ಮಗ್ನರಾಗಿರೋದ್ರಿಂದ ಅವ್ರಿಗೆ ಕೇಳಿಸಿರೋದಿಲ್ಲ. ಆದ್ದರಿಂದ ಆ ಹುಡುಗ ತೂಕ ತಡೆಯೋಕ್ಕಾಗ್ದಂಗೆ ಶಿವಲಿಂಗನ ನೆಲಕ್ಕಿಟ್ಬಿಡ್ತಾರೆ. ಆದ್ದರಿಂದ ಸಿಟ್ಟಿಗೆದಂತ ನಮ್ಮ ರಾವಣ ಆ ಹುಡುಗನ ತಲೆ ಹೊಡಿತಾರೆ. ಆ ಹುಡುಗ ಬೇರೆ ಯಾರೋ ಅಲ್ಲ, ಶಿವನ ಪುತ್ರ ಗಣೇಶನಾಗಿರ್ತಾನೆ. ಅದರಿಂದ ನಮ್ಮ ಗಣೇಶನ ತಲೆ ಚಪ್ಪಟಾಗಿರುತ್ತೆ. ಅದನ್ನು ನಾವು ಗೋಕರ್ಣದಲ್ಲಿ ಕಾಣಬಹುದು. ನಮ್ಮ ಗಣಪತಿ ಕೆಳಗಡೆ ಇಟ್ಟಂತಹ ಶಿವಲಿಂಗ ಬೇರೆ ಎಲ್ಲೂ ಇಲ್ಲ, ನಮ್ಮ ಕರ್ನಾಟಕದ ಗೋಕರ್ಣದಲ್ಲೇ ನಿಲ್ಲಿಸಿದೆ. ಈ ಕಾರಣದಿಂದಾಗಿ ಗೋಕರ್ಣದಲ್ಲಿ ನಾವು ಶಿವನ ದೇವಾಲಯನ ಕಾಣಬಹುದು. ಈ ಚಿತ್ರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡದಲ್ಲೇ ಇವೆ. ಇದನ್ನೆಲ್ಲ ನೋಡ್ಕೊಂಡು ಪಕ್ಕದಲ್ಲಿರೋಂಥ ಶನಿದೇವನ ದೇವಸ್ಥಾನಕ್ಕೆ ನಾವು ಬಂದ್ವಿ. ಶನಿ ಮಹಾತ್ಮಂಗೆ ಅಭಿಷೇಕ ನಡೀತಾ ಇರೋದನ್ನು ನೋಡಿ ಕಣ್ ತುಂಬಿಕೊಂಡ್ವಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಂಗೆ ನಮ್ಮ ಅಕೌಂಟ್ನ ಫಾಲೋ ಮಾಡೋದು ಮರಿಬೇಡಿ.